ನಮಸ್ಕಾರ ಸ್ನೇಹಿತರೆ, ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಪಠ್ಯ ವಿಷಯವಾಗಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥೈಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಯಾರೂ ಸಹ ಸರ್ವಜ್ಞರಲ್ಲ. ನಾನು ಕೂಡ ಕಲಿಕೆಗೆ ವಯಸ್ಸಿನ ತಾರತಮ್ಯವಿಲ್ಲ. ನಿಮಗೆ ಹೇಳಿಕೊಡೋದರ ಜೊತೆಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾನು ನಿಮ್ಮಿಂದ ತಿಳಿದುಕೊಳ್ಳಲು ಈ ಮೂಲಕ ಬಯಸ್ತೇನೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ನನ್ನ ಟೀಚಿಂಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಉತ್ತೇಜನ ನೀಡಿ. ಈ ಮೂಲಕ ಕಲಿಯೋಣ, ಕಲಿಸೋಣ. ತಾಂತ್ರಿಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೋಸ್ಕರ ಅಂತಾನೆ ಈಗಾಗಲೇ ಪಠ್ಯ ಪುಸ್ತಕ ಸಿದ್ಧವಾಗಿರೋದು ಎಲ್ರಿಗೂ ಗೊತ್ತೇ ಇದೆ. ಯಾಕಂದರೆ ವಿಡಿಯೋ ಒಂದು ರೂಲ್ಸ್ ಮಾಡಿದೆ. ನಮ್ಮ ಕನ್ನಡ ಭಾಷೆಯನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಸೆಮ್ಮಲ್ಲಿ ಕನ್ನಡವನ್ನು ಓದಲೇಬೇಕು ಅನ್ನೋಂತಹ ರೂಲ್ಸ್ ಬಂದಿರೋದು ಸಹ ನಿಮಗೆಲ್ರಿಗೂ ಗೊತ್ತೇ ಇದೆ. ಅದರಲ್ಲಿ 2 ವಿಭಾಗವನ್ನಾಗಿ ಮಾಡಿದ್ದಾರೆ. ಒಂದು ಸಾಂಸ್ಕೃತಿಕ ಕನ್ನಡ ಮತ್ತು ಬಳಕೆ ಕನ್ನಡ. ನಾನು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಿರೋದ್ರಿಂದ ಒಂದಷ್ಟು ಗೊಂದಲಗಳನ್ನು ವಿದ್ಯಾರ್ಥಿಗಳಲ್ಲಿ ನೋಡಿದ್ದೀನಿ. ಏನಪ್ಪ ಅಂದರೆ, ಸಾಂಸ್ಕೃತಿಕ ಕನ್ನಡ ಮತ್ತು ಬಳಕೆ ಕನ್ನಡ ಯಾವುದು ಅನ್ವಯಿಸುತ್ತೆ ನಮಗೆ ಅನ್ನುವಂತಹ ಗೊಂದಲಕ್ಕೊಳಗಾಗಿರ್ತಾರೆ. ಇದಕ್ಕೆ ಫಸ್ಟ್ ನಾನು ಕ್ಲಾರಿಫೈ ಮಾಡ್ತೀನಿ. ಸಾಂಸ್ಕೃತಿಕ ಕನ್ನಡ ಯಾರಿಗೆ ಸೇರುತ್ತಪ್ಪ ಅಂತಂದರೆ, SSLCವರೆಗೆ ಕನ್ನಡ ವಿಷಯವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಸಹ ಕಡ್ಡಾಯವಾಗಿ ಸಾಂಸ್ಕೃತಿಕ ಕನ್ನಡವನ್ನು ಓದಲೇಬೇಕು. ಈ ಗೊಂದಲವನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅಂದರೆ, ಮೊದಲಿಗೆ ನಿಮ್ಮ ಟೀಚರ್ ಅಥವಾ HOD ಹತ್ರ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಇನ್ನೂ ನಿಮಗೆ ಕನ್ಫರ್ಮ್ ಆಗಿ ನಿಮಗೆ ಕ್ಲಾರಿಟಿ ಏನರಲ್ಲಿ ಸಿಗುತ್ತಪ್ಪ ಅಂತಂದರೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಕನ್ನಡ ವಿಷಯ ಇದೆಯಾ ಅನ್ನೋದನ್ನು ಗಮನಿಸಿ. ಅದು ಫಸ್ಟ್ ಲ್ಯಾಂಗ್ವೇಜ್ ಆಗಿರಬಹುದು, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರಬಹುದು, ಅಥವಾ ಥರ್ಡ್ ಲ್ಯಾಂಗ್ವೇಜ್ ಆಗಿ ಈ 3 ಹಂತದಲ್ಲಿ ನೀವು ಕನ್ನಡವನ್ನು ಯಾವುದರಲ್ಲಿ ತಗೊಂಡಿದ್ರೂ ಸಹ ನೀವು ಸಾಂಸ್ಕೃತಿಕ ಕನ್ನಡವನ್ನು ಓದಬೇಕಾಗುತ್ತೆ. ಇಲ್ಲ, ನಾವು ಕನ್ನಡವನ್ನು ಓದಿಲ್ಲ, ಸಂಸ್ಕೃತ ಅಥವಾ ಹಿಂದಿಯನ್ನು ಲ್ಯಾಂಗ್ವೇಜ್ ಆಗಿ ತಗೊಂಡು ಓದಿದ್ದೀವಿ ಅನ್ನೋದಾದರೆ ಅಂತಹ ವ್ಯಕ್ತಿಗಳಿಗೆ ಬಳಕೆ ಕನ್ನಡ ಅನ್ವಯಿಸುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಅನ್ನೋದು ಇರೋದಿಲ್ಲ. ಕಡ್ಡಾಯವಾಗಿ ಅವರು ಯಾವ ಭಾಷೆಯನ್ನು ಅಧ್ಯಯನ ಮಾಡಿದ್ದಾರೆ ಅನ್ನೋದರ ಮೇಲೆ ಇಲ್ಲಿ ಸಾಂಸ್ಕೃತಿಕ ಕನ್ನಡ, ಬಳಕೆ ಕನ್ನಡ ಅನ್ನೋದು ನಿರ್ಧಾರ ಆಗುತ್ತೆ. ಕೆಲವು ವಿದ್ಯಾರ್ಥಿಗಳು ಬಳಕೆ ಕನ್ನಡ ತುಂಬ ಈಸಿ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಕೇಳ್ಕೊತಾರೆ, ಇಲ್ಲ ಬಳಕೆ ಕನ್ನಡ ನಮಗೆ ಕೊಡಿ, ಆಪ್ಷನ್ನಾಗಿ ನಾವು ಓದ್ತೀವಿ ಅಂತ. ಆ ರೀತಿ ರೂಲ್ಸ್ ಇಲ್ಲ. ನಿಮಗೆ ಈಗಾಗಲೇ VTU ಅವರದೇ ಆದ ರೂಲ್ಸನ್ನು ನಿಗದಿಪಡಿಸಿರುವುದರ ಕಾರಣದಿಂದ ನಿಮ್ಮ ವಿಭಾಗಗಳಿಗೆ ಸಂಬಂಧಿಸಿದಂತಹ ಅಧ್ಯಯನವನ್ನು ನೀವು ಮಾಡಬೇಕಾಗುತ್ತೆ. ನಿಮ್ಮ ವಿಷಯದ ಗೊಂದಲದ ಬಗೆಗೆ ಸ್ಪಷ್ಟ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಸ್ಪಷ್ಟ ಮಾಹಿತಿ ಕೂಡ ಕೊಟ್ಟಿದ್ದೀನಿ. ಜೊತೆಗೆ ನಿಮ್ಮ ಎಕ್ಸಾಮ್ ಹೇಗಿರುತ್ತಪ್ಪ ಅಂದರೆ, ಥಿಯರಿ ಇರೋದಿಲ್ಲ, ನಿಮಗೆ MCQ ಇರುತ್ತೆ. ಜಸ್ಟ್ ಆನ್ಸರನ್ನು ಆಯ್ಕೆ ಮಾಡಿ ಬರೆಯೋದು. ಇದಿಷ್ಟು ಬೇಸಿಕ್ ರೂಲ್ಸ್ ಏನಿರುತ್ತೆ ಅನ್ನೋದ್ರ ಬಗೆಗೆ ಮಾಹಿತಿ. ನನ್ನ ಮುಂದಿನ ವಿಡಿಯೋದಲ್ಲಿ ಎಷ್ಟು ಚಾಪ್ಟರ್ಸ್ ಸಾಂಸ್ಕೃತಿಕ ಕನ್ನಡದಲ್ಲಿ ಇರುತ್ತೆ, ಜೊತೆಗೆ ಬಳಕೆ ಕನ್ನಡದಲ್ಲಿ ಏನಿರುತ್ತೆ, ಇದರ ಬಗೆಗಿನ ಪರಿಚಯವನ್ನು ಮಾಡಿಕೊಡ್ತೀನಿ. ಮುಖ್ಯವಾಗಿ ಈ ಚಾನಲ್ನಲ್ಲಿ ಸಾಂಸ್ಕೃತಿಕ ಕನ್ನಡದಲ್ಲಿ ಬರ್ತಕ್ಕಂತಹ ಪಠ್ಯ ವಿಷಯವಾಗಿ ಸುಲಭವಾಗಿ ವಿದ್ಯಾರ್ಥಿಗಳಿಗೆ ಅರ್ಥೈಸುವಂತಹ ಪ್ರಯತ್ನವನ್ನು ನಾನು ಹೆಚ್ಚಾಗಿ ಮಾಡಿದ್ದೇನೆ. ಈ ಪುಸ್ತಕದ ಲೇಖಕರು ಯಾರು, ಈ ಪಠ್ಯದಲ್ಲಿ ನಮ್ಮೆಲ್ಲರಿಗೂ ಏನನ್ನು ತಿಳಿಸಲು ಹೊರಟಿದ್ದಾರೆ, ಈ ಎಲ್ಲದರ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೇವಲ ಮಾರ್ಕ್ಸ್ಗಾಗಿ ಕನ್ನಡ ಕಲಿಕೆ ಅಲ್ಲ, ಕನ್ನಡವನ್ನು ಉಳಿಸೋಣ, ಬೆಳೆಸೋಣ, ಚಿರಾಯುವಾಗಿ ಇರುವ ಹಾಗೆ ಮಾಡಲು ನಾವು ಕೈ ಜೋಡಿಸೋಣ. ನಮಸ್ಕಾರ.